ಮಕರ ರಾಶಿಯವರಿಗೆ ಏನೇ ಆಗಿದ್ರೂ ಕೂಡ ನಮಗಿರ್ತಕ್ಕಂತಹದ್ದು ಯಾವುದೋ ಗೊತ್ತಿಲ್ಲ, ಒಂದು ಭೀತಿ ಇತ್ತಲ್ಲ, ಒಂದು ಬಂಧನ ಅಂತಿತ್ತಲ್ಲ, ಏನೇನೋ ಪೇನ್ ಇತ್ತಲ್ಲ, ಬಹುಶಃ 7.5 ವರ್ಷಗಳಿಂದ ಅನುಭವಿಸಿದ ಯಾರೆಲ್ಲ ಕೂಡ ಜನ್ಮ ನಕ್ಷತ್ರ ಜನ್ಮರಾಶಿ ಇರತಕ್ಕಂಥ ಜಾತಕಾದಿಗಳವರು ಆ ತರಹದ್ದು ನೋವೇನಾದರೂ ಅನುಭವಿಸಿದ್ದರೆ 7.5 ವರ್ಷದಿಂದ ಅನುಭವಿಸಿರ್ತಕ್ಕಂಥ 7.5 ಮುಕ್ತರಾಗ್ತಾ ಇದ್ದೀರಿ. ಇದೇ ಮಾರ್ಚ್ 29ರ ನಂತರ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಫಲ ಮಕರ ರಾಶಿಯವರಿಗೆ. ದೀರ್ಘವಾಗಿರ್ತಕ್ಕಂಥದ್ದು ನೀವೇನೇನೋ ಆಲೋಚನೆ ಮಾಡಿದ್ರಲ್ಲ ಇತ್ತೀಚೆಗೆ, ಅವ್ಯಾವೂ ಅಲ್ಲ. ಈಗ ನೀವು ಮಾಡ್ತೀರಲ್ಲ ಅದು ನಿಮ್ಮ ಸುತ್ತ ಒಂದು ಹೌರ ಇರಬೇಕು ಅಂತಂದರೆ ಯಾರೋ ಏನೋ ಹೇಳ್ತಾರಲ್ಲ, ನೀವು ಬಂದ ಮೇಲೆ ನಿಮ್ಮದೇ ಹವಾ ಅಂತ, ಹಾಗೆ ನಿಮ್ಮದು ಇನ್ನು ಪ್ರಾರಂಭ ಆಗುವಂಥದ್ದು. ಅಂತಹ ಅದ್ಭುತವಾಗಿರತಕ್ಕಂತಹ ಸ್ಟೇಜಿಗೆ ಬಂದಿರತಕ್ಕಂತಹದ್ದು. ನಿಮ್ಮ ಆಲೋಚನೆಗಳು ಹೇಗೆಗೋ ಮಾಡಿ ಬಿತ್ತಿದ್ರೆ ಅದೇನು ಮಾಡಿದ್ರೂ ಅಷ್ಟೊಂದು ಫಲಗಳು ಕೊಡಲಿಲ್ಲ. ಆದರೆ ಇದೀಗ ಆ ಒಂದು ಸ್ಥಿತಿಗೆ ಬಂದಾಗ ನೀವೇನು ಅಂದುಕೊಳ್ತಿರ್ತೀರೋ, ಯಾವತ್ತೋ ನೀವು 10 ವರ್ಷಗಳ ಹಿಂದೆ ಮಾಡಬೇಕಾಗಿರತಕ್ಕಂತಹ ಕೆಲಸ ಈಗ ಯಶಸ್ವಿಯಾಗ್ತಕ್ಕಂತಹ, ಅದು ಯಾವುದಾದ್ರೂ ಸರಿನೇ, ಯಾವುದಕ್ಕೆ ನೀವು ಕೈ ಹಾಕಿದ್ರೆ ಗೊತ್ತಿಲ್ಲ, ಒಂದಷ್ಟು ದಿನಗಳ ಕಾಲ ನೆನೆಗುದಿಗೆ ಬಿದ್ದಿತ್ತು, ಅಂತಹದ್ದು ಕೂಡ ನಿಮ್ಮನ್ನು ಯಾರ್ಯಾರೆಲ್ಲ ಕೂಡ ಕೈ ಕೊಟ್ಟಿದ್ರೋ ಈಗ ಕೈ ಹಿಡಿತಾರೆ. ಯಾವತ್ತೋ ನಿಮಗೆ ಮನಸ್ಸಿಗೆ ಘಾಸಿಯಾಗುತ್ತಾ ನಡ್ಕೊಂಡಿದ್ರಲ್ಲ, ಅವರು ಕ್ಷಮೆ ಯಾಚಿಸೋ ದಿನಗಳು ಕೂಡ ಬಂದಾಗಿದೆ. ಅಂತಹ ದಿನ ನಿಮ್ಮದು ಮಾರ್ಚ್ ನಂತರ ಬರ್ತಾ ಇರತಕ್ಕಂತಹದ್ದು. ಬಂಗಾರ ಮುಟ್ಟಿದ್ರೂ ಮಣ್ಣಾಗ್ತಿತ್ತು, ಈಗ ಮಣ್ಣು ಮುಟ್ಟಿದ್ರೂ ಬಂಗಾರ ಹಾಕ್ತಕ್ಕಂತಹ ದಿನಗಳು ನಿಮ್ಮ ಹತ್ತಿರ ಬಂದಿದೆ. ಅದಕ್ಕಾಗಿ ನೀವೊಂದು ಪ್ರಯತ್ನಪೂರ್ವಕವಾಗಿ ಏನಾದರೂ ಮಾಡ್ಕೊಳ್ತೀನಿ ಅಂತಂದರೆ ಎಂತಹದ್ದೇ ನೀವು ರಹಸ್ಯವನ್ನು ಭೇದಿಸಿ ಭದ್ರ ಕೋಟೆಯನ್ನು ಕಟ್ಟಿಕೊಳ್ಳಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾನೆ. ಬಹುಶಃ ಅವಕಾಶ ಅಂತ ಇದ್ದಾಗ ಯಾರ್ಯಾರೋ ಹೇಳಿದ್ದಾರೆ ಅಂತೇಳಿ ಸುಮ್ಮನೆ ಕೂತ್ರೆ ಅದು ಏನೂ ಮಾಡಲಿಕ್ಕೆ ಬರಲ್ಲ. ಅದಕ್ಕಾಗಿ ನೀವು ಪ್ರಯತ್ನಶೀಲರಾಗಿರಬೇಕು, ಪ್ರತಿನಿತ್ಯವೂ ಕೂಡ ಪ್ರಯತ್ನಶೀಲರಾಗಿರಬೇಕು. ಇನ್ನು ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡೋದಾದರೆ, ನೀವು ದೈಹಿಕವಾಗಿ ಮಾನಸಿಕವಾಗಿ ಬಹಳ ಸುಪ್ರಸನ್ನರಾಗಿರಬೇಕು. ಅಂದರೆ ಮನಸ್ಸಲ್ಲಿ ಕಳವಳ ಇಟ್ಕೊಳ್ಬಾರ್ದು, ತುಂಬ ಲವಲವಿಕೆಯಿಂದ ಇರತಕ್ಕಂತಹದ್ದು, ತುಂಬ ಆಕ್ಟಿವ್ ಆಗಿರ್ತಕ್ಕಂತಹದ್ದು. ನಿಮ್ಮ ಎನರ್ಜಿ ನೋಡಿ ಬೇರೆಯವರು ಅಪ್ಪ ಏನು ಮಾತಾಡ್ತಾರಪ್ಪ, ಏನು ಕೆಲಸ ಮಾಡ್ತಾರಪ್ಪ ಅಂತಕ್ಕಂತಹದ್ದಕ್ಕಾಗಿ ನೀವು ತಯಾರಿ ಆಗಬೇಕು. ಅದು ನಿಮ್ಮ ಜೊತೆಗಿರಬೇಕು.